ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಮಾಡುವಂಥ ಅತ್ಯದ್ಭುತವಾದ ಶಕ್ತಿದಾಯಕವಾದ ಪರಿಹಾರ. ನಾವು ಎಷ್ಟೇ ಒಂದು ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಅಥವಾ ನಾವು ಸಂತೋಷವಾಗಿದ್ದೀವಿ, ಇದ್ದಕ್ಕಿದ್ದಂಗೆ ನಮಗೆ ಸಮಸ್ಯೆಗಳು ಬಂತು, ದಿಕ್ಕು ತೋಚ್ತಾ ಇಲ್ಲ, ಕಷ್ಟ ಜಾಸ್ತಿಯಾಗಿದೆ, ಆದಾಯ ಕಡಿಮೆ ಆಗಿದೆ, ನಮ್ಮ ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ, ಎಲ್ಲಿ ನೋಡಿದ್ರೂ ಕೂಡ ಒಂಥರ ಕಿರಿಕಿರಿಯ ಭಾವ ಮೂಡುತ್ತೆ. ನಮಗೆ ಯಾರು ಮಾತಾಡಿದ್ರೂ ಕೂಡ ಇಷ್ಟ ಆಗೋದಿಲ್ಲ, ಒಂಥರ ಇರಿಟೇಟ್ ಆದಂಗೆ ಅವ್ರ ಮೇಲೆ ಕೋಪವನ್ನು ವ್ಯಕ್ತಪಡಿಸ್ತೀವಿ. ಮನೆಯಲ್ಲೂ ಕೂಡ ನಮಗೆ ಸಮಯನ ಕಳೆಯೋದಕ್ಕೆ ಇಷ್ಟ ಆಗೋದಿಲ್ಲ, ಎಲ್ಲಾದರೂ ಹೊರ್ಗಡೆ ಹೋಗೋಣ ಅನಿಸುವಂಥದ್ದು. ಹೊರ್ಗಡೆ ಪ್ರಪಂಚದಲ್ಲೂ ಕೂಡ ನಮಗೆ ಯಾರೋ ಏನೋ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿ ಪದೇ ಪದೇ ಎಲ್ಲೂ ಕೂತ್ಕೊಂಡ್ರು, ಎಲ್ಲೇ ನಿಂತರೂ, ನಾವು ಕೆಲಸಕ್ಕೆ ಹೋದ್ರು ಬಂದರು, ಪ್ರತಿ ಜಾಗದಲ್ಲೂ ಕೂಡ ನಮಗೆ ಒಂಥರ ನಕಾರಾತ್ಮಕವಾಗಿ ಅನ್ನಿಸ್ತಾ ಇದ್ದಾಗ ಇದನ್ನು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಹಾಗೂ ಕೆಲವೊಂದು ಮಂಗಳವಾರಗಳು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಒಂದು 3, 5 ಈ ರೀತಿ ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಇರುವಂಥ ಆ ಸಮಸ್ಯೆಗಳು ಇರುತ್ತೆ ನೋಡಿ, ಅದನ್ನು ಬಗೆಹರಿಸ್ಕೊಳ್ಬಹುದು. ಒಂದೇ ರೀತಿಯ ಸಮಸ್ಯೆ ಅಲ್ಲ, ಅಥವಾ ಈ ಒಂದು ಪರಿಹಾರ ಎಲ್ರಿಗೂ ಕೂಡ ಇದು ಅನ್ವಯಿಸೋದಿಲ್ಲ, ಸೂಕ್ತವಾಗಿರೋದಿಲ್ಲ, ಅಡ್ಜಸ್ಟ್ ಆಗೋದಿಲ್ಲ. ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಪರಿಹಾರಗಳು ಸೂಟ್ ಆಗುತ್ತೆ, ಕೆಲವೊಬ್ಬರಿಗೆ ಕೆಲವು ಏನು ಮಾಡಿದ್ರೂ ಕೂಡ ಆಗಿರೋದಿಲ್ಲ. ಅಂತಹವರು ಕೂಡ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾವು ಏನು ಮಾಡಬೇಕು, ನೀವು ಎಷ್ಟೇ ಪರಿಹಾರ ಮಾಡಿ, ಎಷ್ಟೇ ಪೂಜೆ ಮಾಡಿ, ನಾವು ಮುಖ್ಯವಾಗಿ ಮಾಡುವಂಥದ್ದು ಪ್ರತಿನಿತ್ಯ ನಾವು ಕೆಲಸ ಮಾಡ್ತಾ ಇರ್ತೀವಿ ನೋಡಿ, ಆ ಸಮಯಕ್ಕೆ ನಾವು ಮಾಡಿಕೊಳ್ಬೇಕು. ಅಂದರೆ ಕೆಲಸನೂ ಮಾಡಿಕೊಂಡು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಒಂದು ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ಅಂತ ಹೇಳ್ತೀವಿ. ನಾವು ಈ ಪ್ರಪಂಚಕ್ಕೆ ಬಂದಿರೋದು ಸುಮ್ಮನೆ ಕೂತ್ಕೊಂಡು ಹೋಗೋದಕ್ಕಲ್ಲ ಸ್ನೇಹಿತರೆ. ನಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡಬೇಕು. ಯಾಕಂದರೆ ನಾವೇ ಕಷ್ಟಪಟ್ಟು ನಾವು ದುಡಿದು ನಮ್ಮ ಅನ್ನವನ್ನು ನಾವೇ ಸಂಪಾದನೆ ಮಾಡಬೇಕು ಅನ್ನುವಂಥದ್ದು. ಆದರೆ ನಾವು ಕೆಲಸಕ್ಕೆ ಹೋಗೋದಿಲ್ಲ, ನಮಗೆ ದುಡ್ಡು ಬರಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ನಲ್ಲಿದ್ದರೆ ಅದು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಬರೋದಿಲ್ಲ. ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಕೆಲವೊಂದು ನಾವು ಪರಿಹಾರಗಳು ಮಾಡಿಕೊಳ್ಳಿ ಬಿಡಲಿ ಸ್ನೇಹಿತರೆ, ಒಂದು ದಾನ ಧರ್ಮ ಅನ್ನೋದು ಇರುತ್ತೆ ನೋಡಿ, ಅದು ನಮ್ಮನ್ನು ಕಾಪಾಡುತ್ತೆ. ತುಂಬ ಶಕ್ತಿವಂತರು ಇರ್ತಾರೆ, ಅವರು ಯಾರು ಇಲ್ಲದೆ ಇರ್ತಾರೆ ನೋಡಿ, ಅವ್ರಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಸ್ವಲ್ಪ ಮಟ್ಟಿಗಾದರೂ ದಾನ ಮಾಡೋದ್ರಿಂದ ಅವ್ರ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಅಂದರೆ ಅವರು ಒಂದು ಮನಸ್ಫೂರ್ತಿಯಿಂದ ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಇದನ್ನು ನಾವು ಪರಿಹಾರ ಪೂಜೆಗಳು ಮಾಡಿಕೊಳ್ಳುವಾಗಲೂ ಮಾಡಿಕೊಳ್ಬಹುದು, ಅಥವಾ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನುವಾಗಲೂ ದಾನ ಧರ್ಮ ಮಾಡಿದ್ರೆ ನಿಮ್ಮ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಮಾಡ್ಕೊಂಡು ನೋಡಿ. ಇದ್ರ ಜೊತೆ ಮಾಡುವಂಥ ಈ ಪರಿಹಾರ ಬಂದು ಇದನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು. ಮನೆಯಲ್ಲಿ ಸಂಧ್ಯಾ ಸಮಯ ಅನ್ನುವಂಥದ್ದು ಒಂದು ಶಕ್ತಿದಾಯಕವಾಗಿರುತ್ತೆ. ಈ ಸಮಯಕ್ಕೆ ದೇವತೆಗಳು ಸಂಚರಿಸುವಂಥ ಸಮಯ ಅಂತಲೇ ಹೇಳಬಹುದು. ಗೋವುಗಳು ಮನೆಗೆ ಬರುವಂಥ ಸಮಯ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಆ ಸಮಯಕ್ಕೆ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭಗಳು ನಮ್ಮದಾಗುತ್ತೆ, ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಸಿನಾಮೆನ್, ಚಕ್ಕೆ ಅಂತ ಹೇಳ್ತೀವಿ, ದಾಲ್ಚಿನ್ನಿ, ಚಕ್ಕೆ. ಇದು ದುಡ್ಡನ್ನು ಆಕರ್ಷಿಸುವಂಥದ್ದು ಮ್ಯಾಗ್ನೆಟ್ ಥರ. ನಮಗೆ ಈಗ 1,00,000 ಬಂದಿದೆ ಅಂತ ಹೇಳಿದ್ರು ಕೂಡ ಬೇಗ ಖರ್ಚು ಮಾಡ್ಕೊಂಡು ಬಿಡ್ತೀವಿ. ಅಂದರೆ ನಮಗೊಂದು ಪ್ಲ್ಯಾನ್ ಇಲ್ದಿರ ಇದಕ್ಕೂ ಅದಕ್ಕೂ ಅಂತಂದ್ಬಿಟ್ಟು ಹಾಕ್ತಾ ಇರ್ತೀವಿ, ಖರ್ಚು ಮಾಡ್ತಾ ಇರ್ತೀವಿ. ಈ ಥರ ನಮ್ಮ ಕೈಯಲ್ಲಿ ಅದು ನಿಲ್ಲೋದಿಲ್ಲ. ಆದರೆ ದುಡ್ಡು ನಿಲ್ಲಿಸ್ಬೇಕು, ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಅದನ್ನು ಇನ್ನಷ್ಟು ಡಬಲ್ ಮಾಡಬೇಕು. ಸಾಲ ಮಾಡಿದ್ದೀವಿ, ಸಾಲವನ್ನು ತೀರಿಸ್ಬೇಕು, ಆದಾಯ ನಮಗೆ ಜಾಸ್ತಿ ಬರಬೇಕು, ಉಳಿತಾಯ ಮಾಡಿಕೊಳ್ಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಇದಕ್ಕೆಲ್ಲವೂ ಕೂಡ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಅದರ ಜೊತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಎನರ್ಜಿ ಏನಿರುತ್ತೆ ಹೊರಟೋಗುತ್ತೆ. ಅಂದರೆ ಕಷ್ಟ ಸುಖ ಸಾಧಾರಣವಾಗಿ ಬರುವಂಥದ್ದು, ಆದರೆ
ಇವೆರಡರಲ್ಲಿ ಕಷ್ಟ ಜಾಸ್ತಿ ರಿಪೀಟ್ ಆಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾವಾಗಲೂ ಕಿರಿಕಿರಿ, ಏನೋ ಒಂದು ನಾವು ಇನ್ನೊಬ್ಬರ ಮೇಲೆ ಜಗಳ ಮಾಡ್ತಾ ಇರ್ತೀವಿ. ಅವ್ರ ಮೇಲೆ ನಮಗೇನು ರೀಸನ್ನೇ ಇರೋದಿಲ್ಲ, ಕಂಡ್ರೆ ಆಗೋದಿಲ್ಲ, ಸುಮ್ಮನೆ ಈ ಥರ ಮಾತಾಡ್ತೀವಿ ಅಂತ ನಮಗೂ ಕೂಡ ಅನಿಸ್ತಾ ಇರುತ್ತೆ. ಅದೆಲ್ಲವೂ ಹೊರಟೋಗುತ್ತೆ. ತುಂಬ ಸಂತೋಷದ ಭಾವದಿಂದ ನಾವು ಮನೆಯಲ್ಲಿ ಇರಬಹುದು ಸ್ನೇಹಿತರೆ. ಈ ಪರಿಹಾರಕ್ಕೆ ನೋಡಿ, ಈ ವಸ್ತುಗಳನ್ನು ಈಗ ತಿಳಿಸ್ತಾ ಇದ್ದೀನಲ್ವ, ಮಂಗಳವಾರ ನಾವು ದೇವಿಯ ವಾರ ಅಂತ ಹೇಳ್ತೀವಿ. ಅಂದರೆ ನಾವು ಶಕ್ತಿ ದೇವತೆಗಳನ್ನು ಪೂಜಿಸುವಂಥ ಮಂಗಳವಾರದ ದಿನಗಳಲ್ಲಿ ತಪ್ಪದೆ ನೀವು ಬೇವಿನ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ. ಬೇವಿನ ಎಲೆಗಳು ಅನ್ನುವಂಥದ್ದು ದುರ್ಗಾದೇವಿ ನೆಲೆಸಿರುವಂಥದ್ದು. ದುರ್ಗಾದೇವಿ ಅಂತ ಹೇಳಿದ್ರೇ ನಮಗೆ ಒಂದು ರೀತಿ ಶಕ್ತಿ ಜಾಸ್ತಿ ಬರುತ್ತೆ, ಹುಮ್ಮಸ್ಸು ಅನ್ನೋದು ಬರುತ್ತೆ. ಏನೇ ಕಷ್ಟ ಬಂದರೂ ಕೂಡ ಎದುರಿಸ್ತೀವಿ, ತಾಯಿ ನಮ್ಮ ಜೊತೆ ಇದ್ದಾಳೆ ಅಂತ ನಮಗೆ ಒಂದು ಧೈರ್ಯ ಬರುತ್ತೆ. ಈ ಎಲೆಗಳನ್ನು ಸ್ವಲ್ಪ ತಗೊಂಡು ಬಂದು ನೀವು ಸೂರ್ಯನ ಕಿರಣಗಳ ಮಧ್ಯೆ, ಅಂದರೆ ಆ ಸೂರ್ಯನ ಕಿರಣಗಳು ಬೀಳುವಂಥ ಜಾಗದಲ್ಲಿ ಒಣಗಿಸ್ಕೊಳ್ಳಿ. ಅದು ಒಂದು ಶಕ್ತಿ ಅನ್ನುವಂಥದ್ದು. ಇನ್ನು ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಲವಂಗಗಳನ್ನು ತಗೊಳ್ಬೇಕು. ಮೊಗ್ಗಿರುವಂಥದ್ದು 1, 2, 3 ತಗೊಂಡ್ರೆ ಸಾಕಾಗುತ್ತೆ. ಇನ್ನು ನಾವು ಮುಖ್ಯವಾಗಿ ತಗೊಳ್ಳುವಂಥದ್ದು ಸಾಸುವೆ, ಕಪ್ಪು ಸಾಸುವೆ. ಎಲ್ಲ ರೀತಿಯ ನರದೃಷ್ಟಿಗಳನ್ನು ತೆಗೆಯುವಂಥದ್ದು. ನರದೃಷ್ಟಿ ಅಂತ ಹೇಳಿದ್ರೆ ನಮಗೆ ಬೇರೆ ಕಡೆಯಿಂದ ಯಾರೋ ಬಂದು ದೃಷ್ಟಿ ಹಾಕೋದಿಲ್ಲ, ನಮ್ಮವರೇ, ನಮ್ಮ ಮಧ್ಯೆನೇ ನಮ್ಮ ಶತ್ರುಗಳು ಇರ್ತಾರೆ. ಇದು ನಮಗೂ ಕೂಡ ಗೊತ್ತಿರುತ್ತೆ. ಅಂತಹವರ ಕಣ್ಣು ದೃಷ್ಟಿಯಿಂದ ನಮ್ಮ ಮನೆಯೇ ಹಾಳಾಗಿರುತ್ತೆ, ನಮ್ಮ ಕರಿಯರ್ ಹಾಳಾಗಿರುತ್ತೆ, ನಮ್ಮ ಹೆಲ್ತ್ ಹಾಳಾಗಿರುತ್ತೆ. ಅಷ್ಟೊಂದು ಪವರು ಕಣ್ಣುಗಳು ಸ್ನೇಹಿತರೆ, ನರದೃಷ್ಟಿ ಅಂತ ಹೇಳಿದ್ರೆ. ಈಗ ಈ ತಿಳಿಸಿರುವಂಥ ಈ ನರದೃಷ್ಟಿಯನ್ನು ತೆಗೆಯುವುದಕ್ಕೆ ನಾವು ಮಸ್ಟರ್ಡನ್ನು ತಗೊಳ್ತೀವಿ. ಸ್ವಲ್ಪ ತುಪ್ಪವನ್ನು ತಗೊಳ್ಳಿ. ನೋಡಿ, ಈ ವಸ್ತುಗಳು ಎಲ್ಲವೂ ಕೂಡ ಒಂದು ಬೌಲಲ್ಲಿ ಹಾಕಿ, ಈ ವಸ್ತುಗಳು ತಿಳಿಸಿರುವಂಥ ಪ್ರತಿಯೊಂದನ್ನು ಸ್ವಲ್ಪ ಹಾಕಿಬಿಟ್ಟು ಇದೆಲ್ಲವೂ ಉರಿಸಿದಾಗ ಒಂದು ಸುಗಂಧಭರಿತವಾಗಿರುವಂಥದ್ದು ಹೊರಗಡೆ ಬರುತ್ತೆ. ಅದನ್ನೇ ನಾವು ನಮ್ಮ ಮನೆಯಲ್ಲೇ ಮೂಲೆಗಳಲ್ಲೂ ಕೂಡ ತೋರಿಸ್ಕೊಳ್ಬೇಕು. ಈ ಥರ ತೋರಿಸಿದಾಗ ನೆಗೆಟಿವ್ ಏನಿರುತ್ತೋ ಅದು ಹೊರಟೋಗುತ್ತೆ. ನಾವು ತುಂಬಾ ಸಂತೋಷವಾಗಿರಬಹುದು. ಶಕ್ತಿದಾಯಕವಾಗಿರುವಂಥ ಆ ಒಂದು ಇದು ನಮ್ಮ ಮನೆಗೆ ಆ ಕಳೆ ಅನ್ನುವಂಥದ್ದು ಕೂಡಿಕೊಂಡು ಬರುತ್ತೆ. ತುಂಬ ಹ್ಯಾಪಿಯಾಗಿರ್ತೀವಿ. ನಕಾರಾತ್ಮಕ ಶಕ್ತಿಗಳಿದ್ದಾಗೆ ಮನಸ್ಸಿಗೂ ಚೆನ್ನಾಗಿರೋದಿಲ್ಲ, ದೇಹಕ್ಕೂ ಚೆನ್ನಾಗಿರೋದಿಲ್ಲ, ಎಲ್ಲರ ಮೇಲೂ ಕೂಡ ನಾವು ಕೋಪ ಮಾಡ್ಕೊಳ್ತೀವಿ. ಈ ಥರ ಒಂದಷ್ಟು ಮಂಗಳವಾರಗಳು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.